ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವೀಣಾ ಹೂಗಾರ್. ಇವತ್ತು ನಾವು ಸೂರ್ಯ ಕರಿಯರ್ ಅಕಾಡೆಮಿಯಿಂದ RPF ಬಗ್ಗೆ ವಿಶೇಷವಾದ ಮಾಹಿತಿ ಅಂದ್ರೆ ಹಿಂದಿನ ವರ್ಷ ಕಟಾಪ್ ಮಾರ್ಕ್ಸ್ ಎಷ್ಟು ನಿಂತಿತ್ತು, ಆಮೇಲೆ ಈ ಸತಿ ಎಷ್ಟು ಪೋಸ್ಟ್ ಅದಾವು, ಪೋಸ್ಟ್ ಬಗ್ಗೆ ಡೀಟೇಲ್ಸ್, ಆಮೇಲೆ ಸಿಲೆಬಸ್ ಎಷ್ಟು ಮಾರ್ಕ್ಸ್ ಇರ್ತದ ಟೋಟಲ್, ಆಮೇಲೆ ಯಾವ್ಯಾವ ಅರ್ಹತೆಗಳನ್ನು ಹೊಂದಿರಬೇಕು ಅಭ್ಯರ್ಥಿ RPF ಆಗಿ ಸೆಲೆಕ್ಷನ್ ಆಗ್ಬೇಕಂದ್ರೆ, ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣ ಮಾಹಿತಿಯನ್ನು ಎಲ್ಲರೂ ತೆಗೆದುಕೊಳ್ಬೇಕಾಗಿ ವಿನಂತಿ. ನೋಡ್ರಿ, RPF ಲೋಗೋ. ಇಲ್ಲಿ ಹೋಗಿ ನೀವು ಸರ್ವಿಸ್ ಮಾಡುವಂತಹ ಒಂದು ಭಾಗ್ಯ ಅದ, ಯೂಸ್ ಮಾಡ್ಕೊರಿ. ಈ ಡ್ರೆಸ್ ಹಾಕೊಂಡು ನೀವೇನು ಮಾಡ್ಬೋದು, ಡ್ಯೂಟಿ ಮಾಡ್ಬೋದು. ಇಂಥ ಡ್ರೆಸ್ ಹಾಕೊಳ್ಳಾಕ ಹುಡುಗಿಯರೇನು ಕಾತುರದಲ್ಲಿ ತುದಿಗಾಲಲ್ಲಿ ನಿಂತಿದ್ರಿ. ಯಾಕಂದ್ರೆ 2018ರಿಂದ RPF ಕಾಲ್ಫಾರ್ಮ್ ಆಗಿರಲಿಲ್ಲ. ಈಗ ಕಾಲ್ಫಾರ್ಮ್ ಆಗ್ಯದ. ಅಂದ್ರೆ ಆರ್ಮಿ ಅದು ಕಳ್ಸಾಕ ಮನ್ಯಾಗ ಅನ್ಸ್ತಾರ. ಬಟ್ RPF ಅಂದ್ರೆ ರೈಲ್ವೆ ಪೊಲೀಸ್, ರೈಲ್ವೆದಾಗ ಡಿಪಾರ್ಟ್ಮೆಂಟ್, ನಾವೆಲ್ಲ ರೈಲ್ವೆ ಮೇಲೆ ಭಾಳ ಡಿಪೆಂಡ್ ಅದೀವಲ್ಲ. ಹಾಗೆ ಗೌರ್ಮೆಂಟ್ ಜಾಬ್ ಇದು ಕಡಿಮೆ ಸ್ಯಾಲ್ರಿ ಅಂತೂ ಇಲ್ಲ. 21,000 ಮೇಲೆ, ಆಮೇಲೆ 35,000 ಮೇಲೆ. 10th ಮುಗಿಸ್ ಕೂತಾಡ್ರಿ ನಮ್ಮ ಮಗಳು, ಮುಂದೆ ಕಲ್ಸಕ್ಕಾಗಲ್ಲ ಅನ್ನೋರಿಗೆ ಒಳ್ಳೆ ಅಪಾರ್ಚುನಿಟಿ. ಹೌದಾ? ಹಾಗೆ ಬಾಯ್ಸ್ ನಮಗಿಲ್ಲನ್ರಿ, ನಿಮಗೂ ಅದು. ಹೌದಾ? RPF ಇಬ್ಬರಿಗೆ ಅದ. ಇದು ಒಂದು ಸರ್ಕಾರಿ ಉದ್ಯೋಗ, ಕೇಂದ್ರ ಸರ್ಕಾರದ್ದು. ಇದನ್ನ ಅಪ್ಲಿಕೇಶನ್ ಆಲ್ರೆಡಿ ಕಂಪ್ಲೀಟ್ ಆಗ್ಯಾವ. ಹೌದಾ? ಯಾರ್ಯಾರು ಹಾಕಿರಲ್ಲ ಇದ್ರ ಸದುಪಯೋಗ ತಗೋರಿ. ನಮ್ಮ ಸೂರ್ಯ ಕರಿಯರ್ ಅಕಾಡೆಮಿಯಿಂದ ಸಂಪೂರ್ಣ ಕ್ಲಾಸ್ ನಾವೆಲ್ಲ ಸ್ಟಾಫ್ನವರು ಡೀಟೇಲ್ಸ್ ಆಗಿ ಮಾಡ್ತೀವಿ. ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತೀವಿ. ಆಫ್ಲೈನಿಗೆ ಬಂದ್ರೆ ನಿಮಗೆ ಒಳ್ಳೆಯದಾದಂಥ ತರಬೇತಿ ಸಿಗ್ತದ ಅಂತ ಹೇಳ್ತೀನಿ. ನೋಡ್ರಿ, ಸ್ಯಾಲ್ರಿ 35,400 ತನ ಬೇಸಿಕ್ ಬರೇ ಇದು. 21,000ರಿಂದ ಎಷ್ಟು ಕರ್ದಾರಪ್ಪ RPF ಅಂತಂದ್ರೆ 4,208 ಕಾನ್ಸ್ಟೇಬಲ್ ಹುದ್ದೆ, ಅಂದ್ರೆ 15ನೇ ಮೇಲ. ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನ 452 ಕರೆದಾರ. ಇದು ಪದವಿಯನ್ನ BA ಮುಗಿಸಿರ್ಬೋದು, ನೀವು BCom ಮುಗಿಸ್ಬಹುದು, ಅಥವಾ BSc ಯಾವುದೇ ಎನಿ ಡಿಗ್ರಿ ನೀವು ವಿಶ್ವವಿದ್ಯಾಲಯದಿಂದ ಪಡೆದಿರ್ಬೇಕು. ಒಟ್ಟು ಹುದ್ದೆಗಳು ಎಷ್ಟು ಅದಾವಂದ್ರೆ 4,660 ಹುದ್ದೆಗಳನ್ನ ಹೊಂದೇವು. ನೋಡ್ರಿ, ಖಾಲಿ ಹುದ್ದೆಗಳ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅದ. ಪುರುಷರಿಗೆ ಎಷ್ಟು, ಆಮೇಲೆ ಮಹಿಳೆಯರಿಗೆ ಎಷ್ಟು, SC ಕ್ಯಾಟಗರಿ, ಆಮೇಲೆ UR ಕ್ಯಾಟಗರಿಗೆ 1,450 ಅದಾವು. ಫಿಮೇಲಿಗೆ 256 ಅದಾವು. SCಗೆ 536 ಅದಾವು. ಆಮೇಲೆ ಹೆಣ್ಮಕ್ಳು SC ಹೆಣ್ಮಕ್ಳಿಗೆ 95 ಪೋಸ್ಟ್ಗಳದಾವು. ಕಡಿಮೆ ಅಲ್ಲ. STಗೆ 268 ಪೋಸ್ಟ್ ಅದಾವು. ಆಮೇಲೆ ಫಿಮೇಲ್ಗೆ 47 ಪೋಸ್ಟ್ ಅದಾವು. OBC ಅವರಿಗೆ 966 ಪೋಸ್ಟ್ ಅದಾವು. ಆಮೇಲೆ ಫಿಮೇಲ್ OBC ಅವರಿಗೆ 170 ಪೋಸ್ಟ್ ಅದಾವು. ಆಮೇಲೆ EVS ಅವರಿಗೆ 357 ಪೋಸ್ಟ್ ಅದಾವು. ಆಮೇಲೆ ಹೆಣ್ಮಕ್ಳಿಗೆ EVS ಮೊನ್ನೆ ಕೋಟ ಮಾಡಾರಲ್ಲ, ಅದ್ರದ್ದು 63 ಟೋಟಲ್. ಒಟ್ಟು ಹುದ್ದೆಗಳು 3,577. ಪುರುಷರಿಗೆ ಬಂದ್ರ ಮಹಿಳೆಯರಿಗೆ 631 ಬರ್ತಾವ. ಇಷ್ಟಕ್ಕೂ ಕಾಂಪಿಟೇಷನ್ ನಮ್ಮ ಕರ್ನಾಟಕದಾಗ ಕಂಪೇರ್ ಮಾಡ್ದಂಗ ಭಾಳ ಕಡಿಮೆ ರೆಸ್ಪಾನ್ಸ್ ಕೊಡ್ತಾರ. ಯಾಕಂದ್ರೆ ಕೇಂದ್ರ ಸರ್ಕಾರ ಅಂದ್ರ ಭಯ, ಇಂಗ್ಲಿಷ್ನಾಗ ಇರ್ತದನ್ರಿ, ಆಮೇಲೆ ನಮ್ದು ಆಗಂಗಿಲ್ಲ, ನಮ್ ಸೆಲೆಕ್ಷನ್ ಲಿಸ್ಟ್ನಾಗ ಕುಂದ್ರಂಗಿಲ್ಲ ಅನ್ನೋ ಭಯನೇ ಜಾಸ್ತಿ ಇರ್ತದ. ಬಟ್ ಆ ಭಯ ಎಲ್ಲ ಈ ವಿಡಿಯೋ ಸಂಪೂರ್ಣ ನೋಡಿದ್ರಿಂದ ಎಲ್ಲ ಭಯ ಹೋಗ್ತದ ಅಂತ ಹೇಳಿ ನಾನು ಭರವಸೆ ಇಟ್ಕೊಂಡೆ. ನೋಡ್ರಿ, SI ಹುದ್ದೆ ಅಂದ್ರೆ ಡಿಗ್ರಿ ಮೇಲೆ ಕರ್ದಾರ ಅಂತ ಹೇಳಿನಲ್ಲ. SI ಹುದ್ದೆ ಪುರುಷರಿಗೆ 157 ಅದಾವು, ಹೆಣ್ಮಕ್ಳಿಗೆ 28 ಅದಾವು. ಆಮೇಲೆ SC 57 ಅದಾವು, ಹೆಣ್ಮಕ್ಳಿಗೆ 10 ಅದಾವು. ST 28 ಪುರುಷರಿಗೆ 5 ಮಹಿಳೆಯರಿಗೆ ಅದಾವು.
OBC 104 ಅದಾವು, ಮಹಿಳೆಯರಿಗೆ 18 ಅದಾವು, EVS 38 ಅದಾವು ಪುರುಷರಿಗೆ, ಆಮೇಲೆ ಮಹಿಳೆಯರಿಗೆ 7 ಅದಾವು. ಇದು ಆಫೀಸರ್ ಪೋಸ್ಟ್, SI ಪೋಸ್ಟ್ ಇದು. ಹೌದಾ? ಅದಕ್ಕ ಪದವಿ ಯಾರು ಮುಗ್ದಿರ್ತದಲ್ಲ, ಫಿಮೇಲ್ ಮೇಲ್ ಯಾರಿದ್ರು ನೀವು ಟ್ರೈ ಮಾಡಬಹುದು. ಈ ಸ್ಟೇಟ್ ಗೌರ್ಮೆಂಟ್ ಗಿಂತ ಇದು ಟ್ರಾನ್ಸ್ಪರೆಂಟ್ ಆಗಿ ನಡೆಯುವುದರಿಂದ ಹೆಚ್ಚಿನ ಪೋಸ್ಟ್ಗಳನ್ನು ಬಿಡ್ತಾರ. ಯಾವಾಗ್ಲೂ ಸೇಮ್ ಸಿಲೆಬಸ್ಸಿಗೆ ಹೆಚ್ಚು ಲಾಭ ಸಿಗುವಂತಹ ಕೇಂದ್ರ ಸರ್ಕಾರ ಹುದ್ದೆಗಳಿಗೆ ಎಲ್ರು ಟ್ರೈ ಮಾಡ್ರಿ. ಮತ್ತ ಇನ್ನೊಂದು ದೊಡ್ಡ ಅವಕಾಶ ಏನಪ್ಪಾ ಅಂತಂದ್ರ ಆಲ್ಮೋಸ್ಟ್ SSC, ಈ RPF ಹೆಚ್ಚಿನ ಎಕ್ಸಾಮ್ಗಳನ್ನ ಕೇಂದ್ರ ಸರ್ಕಾರದ್ದು ಈ ರೀಜನಲ್ ಲ್ಯಾಂಗ್ವೇಜ್ ಒಳಗೂ ಮಾಡ್ಯಾರ, ಕನ್ನಡದಾಗೂ ಅದ. ಹಂಗಾಗಿ ಯಾರು ಇಂಗ್ಲಿಷ್ ಅಂದ್ರ ಭಯ ಪಡ್ತೀವಿ, ಕನ್ನಡದಾಗ ಐತೆ ಅಂದ್ರೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಸಿಲೆಬಸ್ ಅಷ್ಟೇ ಈಸಿ. ಈ ರಾಜ್ಯ ಸರ್ಕಾರ ನೋಡಿದ್ರ ನಾವ್ ಅರ್ಧ ಓದಿದ್ರ ಸಾಕು, ಅಲ್ಲಿಕ್ಕಿಂತ ಪೇಮೆಂಟ್ ಜಾಸ್ತಿ. ಮತ್ 15ನೇ ಮೇಲೆ ಈ ರಾಜ್ಯ ಸರ್ಕಾರದ 15ನೇ ಮೇಲೆ ಯಾವ ಆಲ್ಮೋಸ್ಟ್ ಕಡಿಮೆ ಇರ್ತಾವು, ಬಟ್ ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಇರ್ತಾವ. ಅದ್ರ ಸದುಪಯೋಗ ಎಲ್ಲರೂ ಪಡ್ಕೋರಿ. ನಮ್ ಸೂರ್ಯ ಕರಿಯರ್ ಅಕಾಡೆಮಿ ಒಳಗ ನಾವು ಡಿಜಿಟಲ್ ಬೋರ್ಡ್ ಇಂದ ನುರಿತ ಶಿಕ್ಷಕರಿಂದ ಬೋಧನೆಯನ್ನ ಕೊಡ್ತೀವಿ, ಅದರ ಉಪಯೋಗ. ಆಮೇಲೆ ನಮ್ದೇ ಆದ ಸ್ವಂತ ಗ್ರೌಂಡ್ ಅದ. ಹೌದಾ? ರೋಡ್ ಮೇಲೆ ಓಡ್ಬೇಕು, ರಿಸ್ಕ್ ತಗೋಬೇಕು ಅನ್ನೋದೇನು ಇಲ್ಲ. 400 ಮೀಟರ್ ಗ್ರೌಂಡ್ ಅದ, ಸ್ವಚ್ಛಂದ ವಾತಾವರಣ ಅದ, ನಿಸರ್ಗದ ಮಡಿಲಾಗ ನಿಮಗ ಅತ್ಯಂತ ಕಡಿಮೆ ಫೀ, ಊಟ ವಸತಿದು ಮತ್ತು ಕ್ಲಾಸ್ ಆಮೇಲೆ ಫಿಸಿಕಲ್ ಉಚಿತವಾಗಿರ್ತಾವು. ಆದ್ರಿಂದ ಎಲ್ಲರೂ ಸದುಪಯೋಗ ತಗೊಂಡು ನಿಮ್ ಮನೆಯ ಬೆಳಕಾಗ್ರಿ ಅಂತ ನನ್ನ ಆಶಯವನ್ನ ಹೇಳ್ತಾ ಇದ್ದೀನಿ. ಕಾನ್ಸ್ಟೇಬಲ್ ಎಲಿಜಿಬಿಲಿಟಿ ಇದು ಏಜ್ ಎಷ್ಟೆಷ್ಟು ಇರ್ಬೇಕಪ್ಪ ಅಂತಂದ್ರ ಮಿನಿಮಮ್ 18 ವರ್ಷ ಇರ್ಬೇಕು, ಅಂದ್ರೆ 10th ಮುಗ್ದವ್ರದ್ದು. ಆಮೇಲೆ ಗರಿಷ್ಠ ವಯಸ್ಸು ಎಷ್ಟಿರ್ಬೇಕು? 28 ವರ್ಷ. ಬಹಳ ಜನ ಏನ್ ಮಾಡ್ತಾರ, ಕೇಂದ್ರ ಸರ್ಕಾರ ಅಂದ್ರ ಅಗ್ನಿಪಥ್ ಒಂದೇ ಅದ, 21 ವರ್ಷಕ್ಕೆ ಮುಗೀತು, ಅದ್ ಕೈ ಚಲ್ ಕೂತ್ ಬಿಡ್ತಾರ. ಬಟ್ ಹಂಗಿಲ್ಲ, 28 ವರ್ಷ ತನ ನಡೀತದ, ನೀವು ಟ್ರೈ ಮಾಡ್ಬೋದು. ಹೌದಾ? ನಿಮ್ ಡಿಗ್ರಿ ಆಫ್ಟರ್ ಡಿಗ್ರಿ ಆದ್ಮೇಲೂ 5 ವರ್ಷ. ಹೌದಾ? ನೀವು ಡಿಗ್ರಿ ಆಗಿತ್ತಂದ್ರೆ SI ಪೋಸ್ಟಿಗೆ ಹಾಕ್ಬಹುದು. ಅಕಸ್ಮಾತ್ ನಾ 10th ಮುಗುದು ಕೆಲಸ ಮಾಡತ್ತೀನ್ರಿ, ನಮ್ಮ ಮನ್ಯಾಗ ಪರಿಸ್ಥಿತಿ ಚಲೋ ಇಲ್ರಿ, ಬಟ್ ನಾನ್ ನೌಕರಿ ಮಾಡು ಹಂಬಲ್ ಅದಪ್ಪ ಅಂತನ್ನೋರು ನೀವು 28 ವರ್ಷನ ಹಾಕೋ ಅವಕಾಶ ಅದ. ಮತ್ತು OBC ಅವ್ರಿಗೆ ಬೇರೆ, SC ST ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಅದ. ಹೌದಾ? ಹಂಗಾಗಿ ಎಲ್ಲರೂ ಇದನ್ನ ಟ್ರೈ ಮಾಡ್ರಿ. ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಅಂದ್ರೆ ಪದವಿ ಮೇಲಿನ ಹುದ್ದೆಗೆ ಕನಿಷ್ಠ ವಯಸ್ಸು ಅಂದ್ರೆ ಮಿನಿಮಮ್ 20 ಆಗಿರ್ಬೇಕು. ಡಿಗ್ರಿ ಮುಗ್ಯಾಕ 20-21 ಬೇಕು, ಅದಕ್ಕೆ ಮಿನಿಮಮ್ 20 ಆಗಿರ್ಬೇಕು. ಗರಿಷ್ಠ ವಯಸ್ಸು 28 ವರ್ಷ ಆಗಿರ್ಬೇಕು. ನೋಡ್ರಿ ಯಾವ ಪ್ರೊಸೆಸ್ ಅದ. ಫಸ್ಟ್ ಎಕ್ಸಾಮ್ ಇರ್ತದ, ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಇರ್ತದ, ನೆಕ್ಸ್ಟ್ ಅಭ್ಯರ್ಥಿಗಳನ್ನ ದೈಹಿಕ ಪರೀಕ್ಷೆ ಮಾನದಂಡ ತಗೋತಾರ, ಆಮೇಲೆ ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ತಾರ. 4 ಹಂತಗಳನ್ನಾಗಿ ಮಾಡ್ತಾರ. ಅವು ಹಂತಗಳ ಬಗ್ಗೆ ನಾವು ಸಂಪೂರ್ಣ ಡಿಸ್ಕಸ್ ಮಾಡೋಣ. ಹೌದಾ? ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತದೆ. ಕಂಪ್ಯೂಟರ್ ಅಂದ್ರೆ ಹೋಗಿ ನಿಮಗೆ ಕಂಪ್ಯೂಟರ್ ಆಪರೇಟ್ ಮಾಡ್ರಿ, ಟೈಪಿಂಗ್ ಮಾಡ್ರಿ ಅಂತ ಹೇಳ್ಕೊಡಂಗಿಲ್ಲ. ಅದು ಏನು ಕಬ್ಬಿಣದ ಕಡಲೆ ಅಲ್ಲ. ಹೌದಾ? ಅದರ ಸಲುವಾಗಿ ನಿಮಗೇನು ಒಂದ್ ಕ್ಲಿಕ್ ಮಾಡೋದಿರ್ತದ ಅಷ್ಟೇ. ಈ ಪೆನ್ ಆಗಿ ನಾ ಹಿಂಗ್ ಮಾಡಿದ್ರೆ ಒಂದ್ ಸ್ವಲ್ಪ ಎನರ್ಜಿ ವೇಸ್ಟ್ ಹಾಕೋದ, ಅಲ್ಲಿ ಕಂಪ್ಯೂಟರ್ನಾಗ ಕ್ಲಿಕ್ ಮಾಡೋದಿರ್ತದೆ. ಹಂಗಾಗಿ ಯಾವುದೇ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಅಕಾಡೆಮಿಗ್ ಬಂದ್ರ ಅದ್ರದ್ದು ನಾವ್ ಏನ್ ಮಾಡ್ತೀವಿ, ಮಾಡೆಲ್ ಟೆಸ್ಟ್ ಕೊಟ್ಟು ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿಸಿ ಭಯನ್ನ ಹೋಗಿಸ್ತೀವಿ. ಇನ್ನ ಫಿಸಿಕಲ್ ಟೆಸ್ಟ್ ಏನೇನ್ ಅರ್ಹತೆ ಅಂತ ಇನ್ನು ಮುಂದದ ಹೇಳ್ತೀನಿ. ಫಿಸಿಕಲ್ ಟೆಸ್ಟ್ ಇರ್ತದ, ಇದು ಇರ್ತದ, ರನ್ನಿಂಗ್ ಇರ್ತದ, ಆಮೇಲೆ ಉದ್ದ ಜಿಗಿತ, ಎತ್ತರ ಜಿಗಿತ ಇರ್ತದ. ಆಮೇಲೆ ಡಾಕ್ಯುಮೆಂಟ್ ಪರಿಶೀಲನೆ ಲಾಸ್ಟ್ ಏನ್ ಮಾಡ್ತಾರ, ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ತಾರ. ಸಿಬಿಟಿ ಒಳಗ ಅಂದ್ರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದ. ಅದ್ರಾಗ ಎಷ್ಟು ಅಂಕಗಳು ಐತಪ್ಪ ಇದು ಅಂದ್ರೆ 120 ಅಂಕದ್ದದ. ಇದ್ರಾಗ ಋಣಾತ್ಮಕ ಅಂಕಗಳು ಇರ್ತಾವ. ನಾವು ಸರಿಯಾದದ್ದನ್ನೇ ಉತ್ತರಿಸ್ಬೇಕು. ಅಕಸ್ಮಾತ್ ನಾವು ಸುಮ್ ದೇವ್ರ ಅಂಕಿ ಹಾಕ್ ಬಂದೇವ್ರಿ, ನಾವ್ ಏನ್ ಮಾಡೋಣ್ರಿ, ಆದತ್ ಹಾಕದ್ರಿ ಅಂದ್ರ ಪ್ಲಸ್ ಬಂದಿದ್ಕಿಂತ ಮೈನಸ್ ಬಂದು ಒಮ್ಮೊಮ್ಮೆ ನಿಮ್ಮ ಸೆಲೆಕ್ಷನ್ ಲಿಸ್ಟ್ನಾಗ ಕೆಳಗೆ ಇಳಿಸುವಂತ ಸಾಧ್ಯತೆ ಇರ್ತದೆ. ಹಂಗಾಗಿ ಬಿ ಪ್ರಿಪೇರ್ ಅಂಡ್ ಬಿ ಅಲರ್ಟ್.
ಪ್ರಶ್ನೆ ಸಂಖ್ಯೆ 120 ಇರ್ತದ. ಆಬ್ಜೆಕ್ಟಿವ್ ಟೈಪ್ಸ್ ಇರ್ತಾವು. ಹೌದಾ, ನೀವು ಚಾಯ್ಸ್ ಮಾಡೋದು. ಕ್ವಶನ್ ಇರ್ತಾವ, 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವ. ಅದನ್ನ ಏನ್ ಮಾಡ್ಬೇಕು, ಗುರ್ತಿಸ್ಬೇಕು. ನೋಡ್ರಿ ಯಾವ್ಯಾವ ವಿಭಾಗನಾಗದಾವು. ಹೌದಾ, ಜಿ ಕೆ ಸಾಮಾನ್ಯ ಅರಿವು ಅಂದ್ರೆ ಜಿ ಕೆ ಒಳಗೆ ಎಷ್ಟದಾವು, 50 ಕ್ವಶನ್ಸ್ ಅದಾವ. 50 ಕ್ವಶನ್ಸ್ ಅದಾವ. ಅದ್ರ ಬಗ್ಗೆ ನಾವು ಸಿಲೆಬಸ್ ಈ ವಿಡಿಯೋದಾಗ ಡಿಸ್ಕಸ್ ಮಾಡತ್ತೀನಿ, ಸ್ಕಿಪ್ ಮಾಡಬೇಡ್ರಿ ನಡ್ಬರ್ಕ್. ಆಮೇಲೆ ಅಂಕಗಣಿತ ಮ್ಯಾಥ್ಸ್ ಎಷ್ಟದಾವು, 35 ಅದಾವ. ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್, ಮೆಂಟಲ್ ಎಬಿಲಿಟಿ, ರೀಸನಿಂಗ್ ಎಷ್ಟದ, 35. ಇಲ್ಲಿ ನೋಡ್ರಿ, ನಾವ್ ಏನಪ್ಪಾ ಅಂದ್ರ ಈ 2013 ಒಂದ್ಸತಿ ಆಗಿತ್ತು ಇದು RPF ಎಕ್ಸಾಮ. ಹೌದಾ, ಯಾವಾಗಿತ್ತು, 2013 ಒಂದ್ಸತಿ ಆಗಿತ್ತು, 2015 ಒಂದ್ಸತಿ ಆಗಿತ್ತು, 2018 ಒಂದ್ಸತಿ ಆಗಿತ್ತು. ಈಗ 2024 ಕಾಲ್ ಫಾರ್ಮ್ ಮಾಡ. ಹೌದಾ, ಹಂಗಾಗಿ ಇದು ಏನಪ್ಪಾ, ಇದ್ರ ಕಟ್ ಆಫ್ ಎಷ್ಟಿತ್ತು, ಈ 2013 66 ಮಾರ್ಕ್ಸ್ ತಗೊಂಡ್ರ 120 ಔಟ್ ಆಫ್ 120 66 ತಗೊಂಡ್ರ ಅವ್ರ ಏನಾಗ್ಯಾರ, ಎಲಿಜಿಬಿಲಿಟಿ ಆಗ್ಯಾರ. ಹೌದಾ, ಇನ್ನ ಕಾಂಪಿಟೇಷನ್ ಹಂಗೆ ಟಫ್ ಹಾಕೋದ್ ಬರ್ತದಲ್ಲ, ಅದಕ್ಕೆ 75 ಮಾರ್ಕ್ಸ್ ತಗೊಂಡ ಔಟ್ ಆಫ್ 120 75 ತಗೊಂಡವ್ರು 2015 ಏನ್ ಮಾಡಾರ, ಎಲಿಜಿಬಿಲಿಟಿ ಆಗ್ಯಾರ. ಹೌದಾ, ಈಗ ಹಂಗೆ ಟಫ್ ಸ್ವಲ್ಪ ಕಂಟಿನ್ಯೂ ಕಾಂಪಿಟೇಷನ್ ಹೆಚ್ಚಾದ್ರೂ ಎಷ್ಟು, 85. ಈ ಸತಿ ನಾವ್ ಏನ್ ಹಿಡಿಯೋಣಂದ್ರ 92 ಅಥವಾ 95 ಹಿಡಿದ್ರೆ ನಾವು ಪಾಸ್ ಹಾಕಿವನ್ರಿ, ಅಥವಾ ಒಬ್ಬೊಬ್ಬರಿಗೆ ಭಯ ಇರ್ತದ. ಜಿ ಕೆ ಒಳಗ ನಾವು ಇನ್ನೂ ಅದ್ರದ್ದು ಡೇಟ್ ಬಿಟ್ಟಿಲ್ಲ, ಡೇಟ್ ಅನೌನ್ಸ್ ಮಾಡಿಲ್ಲ. ಮಿನಿಮಮ್ ಅಂದ್ರೆ 3 ಮಂತ್ಸ್ ಹೋಗ್ಬೋದು. 3 ಮಂತ್ಸ್ ಅಂದ್ರೆ 90 ಡೇಸ್. ಹೌದಾ, ಅಂದಾಜು 90 ಡೇಸ್ ಹೋದ್ರ ಇವು ಎಷ್ಟಪ್ಪ ಅಂದ್ರ ನಾವು 40 ಮಾರ್ಕ್ಸ್. ನಮ್ಮ ಅಕಾಡೆಮಿಕ್ ಬಂದಂತರೂ 45 ಗ್ಯಾರಂಟಿ ಕೊಡ್ತೀವಿ ನಾವು. ಹೌದಾ, ಅಷ್ಟು ಚಲೋ ಟೆಸ್ಟ್ ಸಿರೀಸ್ ಅನ್ನು ತಗೋತೀವಿ. MCQ ಕ್ವಶನ್ಸ್, ಆಮೇಲೆ ಜಿ ಕೆ ಸಪ್ರೇಟ್ ಆಗಿ ಡಿಸ್ಕಸ್ ಮಾಡ್ತೀವಿ. ಹೌದಾ, ಎಲ್ಲಾ ಶಿಕ್ಷಕರು ನುರಿತ ಶಿಕ್ಷಕರೇ ಅದಾರ. ಹಂಗಾಗಿ 45 ಗ್ಯಾರಂಟಿ ತಗೋತೀವಿ. ನೀವು ಅಲ್ಲೇ ಮನ್ಯಾಗ ಕೂತ್ ಮಾಡ್ತೀನ್ರಿ ಅಂದ್ರೆ 40 ತಗೋಬಹುದು. ಹೌದಾ, ಅಭ್ಯಾಸ ಮಾಡಿದ್ರ ಮತ್ ಫೋನ್ ನೋಡ್ಕೋತ ತಿರ್ಗಾಡಿದ್ರೆ ಇಲ್ಲ. ಅಂಕಗಣಿತ ಮ್ಯಾಥ್ಸ್ ನಂಬಲ್ಲಿ ಹಿರೇಮಠ್ ಸರ್ ಬರ್ತಾರ. 100% ಇಲ್ಲಿ ಬಂದ್ರೆ ಅಂದ್ರ 30 ರಿಂದ 32 ತಗೋಬಹುದು. ಅಷ್ಟು ಈಸಿ ಟ್ರಿಕ್ಸ್ ಮೂಲಕ ಹೇಳ್ಕೊಡ್ತಾರ. ಹೌದಾ, 30. ಆಮೇಲೆ ರೀಸನಿಂಗ್ ಅನ್ನ ನಾನು ಮತ್ತ ಹಿರೇಮಠ್ ಸರ್ ಹೇಳ್ಕೊಡ್ತೀವಿ. 32 ಒಂದ್ 3 ಕನ್ಫ್ಯೂಸ್ ಆಗಿ ಮಿಸ್ ಆದ್ರೂ 32 ಗ್ಯಾರಂಟಿ ಕೊಡ್ತೀವಿ. ಎಷ್ಟಾದ್ರು ನೋಡ್ರಿ, 30 62 ಅದು 62 40 ಎಷ್ಟಾಯ್ತು, 102 ಆಯ್ತು. ನೋಡ್ರಿ, ನಾವು ಸೆಲೆಕ್ಷನ್ ಲಿಸ್ಟ್ನಾಗ ಯಾವಾಗರ ಹೊರಗೆ ಇರಕ್ ಚಾನ್ಸೇ ಇಲ್ಲಲ್ಲ. ನಾ ಹೇಳಿದ್ 92, ಇನ್ನ 10 ಹೆಚ್ಚಾದು ಅವ್ರಿಗೆ ಕೊಡ್ತೇವೆ. ಫಸ್ಟ್ ಇದ್ರಾಗೆ ಬರ್ತದ, ನಮ್ GM ನಾಗೆ ಸೆಲೆಕ್ಷನ್ ಆಗ್ಬಿಡ್ತದ. ಹೌದಾ, ಅದಕ್ಕೆ ಉಚಿತವಾಗಿಟ್ಟೇವ್ ನಾವು. ಆಮೇಲೆ ಎಕ್ಸಾಮ್ ತರಬೇತಿ, ಆಮೇಲೆ ಏನು ಫಿಸಿಕಲ್ ತರಬೇತಿ, ಇಲ್ಲಿ ಬಂದ್ ಒಮ್ಮೆ ವಿಸಿಟ್ ಕೊಟ್ಟು ನೋಡ್ರಿ ಗೊತ್ತಾಗ್ತದ. ಆಮೇಲೆ ಡಿಜಿಟಲ್ ಬೋರ್ಡ್ ಆಧುನಿಕತೆಯನ್ನು ಅಳವಡಿಸ್ಕೊಂಡಿವಿ. ಹಂಗಾಗಿ ನೀವ್ ಏನ್ ಮಾಡ್ಬೇಕಂದ್ರೆ ಇದ್ರ ಸದುಪಯೋಗ ತಗೋಬೇಕು. ಆಮೇಲೆ ಇಲ್ಲಿಲ್ಲ ಅಂದ್ರೂ ನಮ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದಾ, ನಾವು ಏನ್ ಮಾಡ್ತಿದ್ದೇವೆ, ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಿರ್ತೇವಿ, ಮೇನ್ ಟಾಪಿಕ್ ಏನು ಡಿಸ್ಕಸ್ ಮಾಡ್ತಿರ್ತೇವಿ. ಬರಾಕ್ ಆಗ್ಲಿಲ್ಲ ಅನಿವಾರ್ಯ ಇತ್ತಂದ್ರ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಆಮೇಲೆ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸಿಗೆ. ನೋಡ್ರಿ, ಈಗ ದೈಹಿಕ ಸಾಮರ್ಥ್ಯದ ಏನ್ ಬರ್ತದಪ್ಪ ಅಂದ್ರ ರನ್ನಿಂಗ್ ಬರ್ತದ. ರನ್ನಿಂಗ್ 1600 ಮೀಟರ್ ಓಟ ಯಾರಿಗೆ, ಪುರುಷರಿಗೆ. ಹೌದಾ, 5 ನಿಮಿಷ 45 ಸೆಕೆಂಡ್ನಾಗ ಕವರ್ ಮಾಡ್ಬೇಕು. ಹೌದಾ, 5 ನಿಮಿಷ 45 ಸೆಕೆಂಡ್ನಾಗ. ನಾವು ದಿನಾಲು ಫಿಸಿಕಲ್ ಅಂತೂ ಆನ್ಲೈನ್ದಾಗ ಯಾರು ತಗೊಳಕ್ ಆಗಂಗಿಲ್ಲ. ಹಂಗೇನ್ರ ತಗೊಂಡವ್ರಿದ್ರ ನೀವೇ ಲಕ್ಕಿ. ಹೌದಾ, ಆಫ್ಲೈನಿಗೆ ಬರ್ಬೇಕು.
ಆಮೇಲೆ ಲೇಡೀಸಿಗೆ ನೋಡಿದ್ರೆ 800 ಮೀಟರ್ ಓಟ ಇರ್ತದ, 3 ನಿಮಿಷ 40 ಸೆಕೆಂಡ್ ಇರ್ತದ. ಟೈಮಿಂಗ್ ಎಷ್ಟು? 3 ನಿಮಿಷ 40 ಸೆಕೆಂಡ್. ಇಲ್ಲಿ ನೋಡ್ರಿ ಲಾಂಗ್ ಜಂಪ್ ಅದ, ಎತ್ತರ ಜಿಗಿತದ. ಪುರುಷರಿಗೆ 14 ಅಡಿ, ಮಹಿಳೆಯರಿಗೆ 4 ಅಡಿ. ಆಮೇಲೆ ಪುರುಷರಿಗೆ 14 ಅಡಿ, ಮಹಿಳೆಯರಿಗೆ 9 ಅಡಿ. ಎತ್ತರ ಜಿಗಿತ ಪುರುಷರಿಗೆ 4 ಅಡಿ, ಮಹಿಳೆಯರಿಗೆ 3 ಅಡಿ. ಇನ್ನು ಸಬ್ ಇನ್ಸ್ಪೆಕ್ಟರ್ ಹುದ್ದೆ, SI ಹುದ್ದೆಯನ್ನು ನೋಡಿದ್ವಲ್ಲ ನಾವು ಪದವಿದ್ದು, ಅದು ಏನಂದ್ರೆ 1600 ಮೀಟರ್ ಇದು ಓಟ 6 ನಿಮಿಷ 30 ಸೆಕೆಂಡ್ನಾಗ ಓಡಬೇಕು ಪುರುಷರು. ಆಮೇಲೆ ಮಹಿಳೆಯರು 800 ಮೀಟರ್ 4 ನಿಮಿಷನಾಗ ಓಡ್ಬೇಕು. ಒಂದ್ ಸ್ವಲ್ಪ ಟೈಮ್ ರಿಲ್ಯಾಕ್ಸೇಷನ್ ಇರ್ತದ, ಬಟ್ ಎಕ್ಸಾಮ್ ಒಂದ್ ಸ್ವಲ್ಪ ಟಫ್ ಇರ್ತದ. ಸ್ಟಡಿ ಮಾಡಿದ್ರೆ ಮತ್ತೆ ನಿಮ್ ಡಿಗ್ರಿನೇ ಮುಗ್ದಿರ್ತದ, ಸ್ಟಡಿ ಮಾಡ್ಬೇಕು. ನೋಡ್ರಿ ಎತ್ತರ ಎಷ್ಟು ಸೆಂಟಿಮೀಟರ್ ಇರ್ಬೇಕಂತಂದ್ರ 165 ಇರ್ಬೇಕು. 165ರಿಂದ 157 ಪುರುಷರು ಇರ್ಬೇಕು. ಆಮೇಲೆ ಮಹಿಳೆಯರು 160ರಿಂದ 152 ಇದ್ರೆ ಸಾಕು. ಹೌದಾ? ಇದು ಪುರುಷರಿಗೆ ಅಷ್ಟೇ ಚೆಸ್ಟ್ ತಗೋತಾರ, 82 85 ಇರಬೇಕು. ಆಮೇಲೆ 76.2 to 81.2 ಇರ್ಬೇಕು. ಇಲ್ಲಿ ನೋಡ್ರಿ ಸಿಲೆಬಸ್ ಅನ್ನು ಸಂಪೂರ್ಣವಾಗಿ ಚರ್ಚೆ ಮಾಡೇವಿ. ಇದು ಮ್ಯಾಥ್ಸ್ ಸಿಲೆಬಸ್ 35 ಇದಕ್ಕ ಏನಪ್ಪಾ ಅಂದ್ರೆ 1ನೇದ್ದು ಸಂಖ್ಯಾ ವ್ಯವಸ್ಥೆ ಎಲ್ಲ 10th ಬೇಸ್ ಮೇಲೆ ಅದ, ಏನು ಅಂಜೋ ಅವಶ್ಯಕತೆ ಇಲ್ಲ. ನಿಮಗ್ ಕೂಡ್ಸು ಗಣಿತದ ಮೂಲ ಕ್ರಿಯೆಗಳು ಬಂದ್ರ ಇವ್ರನ್ನೆಲ್ಲ ಕವರ್ ಮಾಡ್ಬೋದು ಸಂಪೂರ್ಣ. ಇದು ಏನಪ್ಪಾ ಗಣಿತ ಬರಂಗೇ ಇಲ್ಲ ಅನ್ನೋರು ಇಲ್ಲಿ ಬಂದು ಏನ್ ಮಾಡ್ಯಾರ, ಔಟ್ ತಕೊಂಡ್ ಹೋಗಿ ಜಾಬ್ ಅನ್ನ ಹಿಡ್ದವ್ರು ಅದಾರ ನಮ್ಮ ಹತ್ರ. ಹೌದಾ? ಸಂಖ್ಯಾ ವ್ಯವಸ್ಥೆ, ಡಾಟಾ ವ್ಯಾಖ್ಯಾನ, ಅನುಪಾತ ಮತ್ತು ಸಮಾನುಪಾತ, ಮಾಪನ, ವೇಗ, ಸಮಯ ಮತ್ತು ದೂರ, ಸಮಯ ಮತ್ತು ಕೆಲಸ, ಬೀಜಗಣಿತ, ಸರಳ ಆಸಕ್ತಿ ಮತ್ತು ಸಂಯುಕ್ತ ಆಸಕ್ತಿ, ಸರಾಸರಿಗಳು, ಶೇಕಡಾವಾರು, ಸಂಖ್ಯೆಗಳ ನಡುವಿನ ಸಂಬಂಧ, ಲಾಭ ಮತ್ತು ನಷ್ಟ. ಮುಗೀತದು ಮ್ಯಾಥ್ಸ್ ಅಷ್ಟೇ. ಒಂದ್ 18 ಚಾಪ್ಟರ್ ಅದಾವ ಅಪ್ರಾಕ್ಸಿಮೇಟ್ಲಿ. ಹೌದಾ? ಇನ್ನ GK ಬತ್ತಂದ್ರ ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್ ಎಲ್ಲದ್ರಾಗೂ ಇರ್ತಾವ. ಅಂದ್ರ ಈಗ ಜಗತ್ನಾಗ ಆಮೇಲೆ ನಮ್ ದೇಶನಾಗ ಏನ್ ನಡ್ದದತ್ ನಮಗ್ ಗೊತ್ತಿರ್ಬೇಕು. ಯಾಕಂದ್ರ ಅಭ್ಯರ್ಥಿ ನಾವು ಕೇಂದ್ರ ಸರ್ಕಾರ ಜಾಬ್ ಮಾಡಕ್ ಹೊಂಟೇವ್. ಹೌದಾ? ದೊಡ್ಡ ಜವಾಬ್ದಾರಿ ಇರ್ತದ ನಮಗ. ಹಂಗಾಗಿ ಅವೆಲ್ಲ ಗೊತ್ತಿರ್ಬೇಕು. ಈಗೇನ್ ಸ್ಪೋರ್ಟ್ಸ್ ನಡ್ದದ, ಯಾರ್ ವಿನ್ ಆಗ್ಯಾರ, ಹೌದಾ? ಪ್ಯಾರಾಮೆಡಿಕಲ್ ಇದು ಪ್ಯಾರಾ ಒಲಿಂಪಿಕ್ ನಡ್ದದ, ಅದ್ರ ವಿನ್ನರ್ ಯಾರು, ನಿಮಗೂ ಅದು ಗೊತ್ತಿರ್ಲಿ ಅನ್ನೋ ಕಾರಣಕ್ಕ ಪ್ರಚಲಿತ ವಿದ್ಯಮಾನಗಳು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಏನ್ ಮಾಡಿರ್ತಾರ, ಅದನ್ನ ಪಠ್ಯಕ್ರಮ ಇಟ್ಟಿರ್ತಾರ. ಸಾಮಾನ್ಯ ಜ್ಞಾನದಾಗ ಇತಿಹಾಸ ಗೊತ್ತಿರ್ಬೇಕು. ಆಮೇಲೆ ರಾಜಕೀಯ ಗೊತ್ತಿರ್ಬೇಕು, ಅರ್ಥಶಾಸ್ತ್ರ, ಆಮೇಲೆ ರೈಲ್ವೆ ಬಗ್ಗೆ, ರೈಲ್ವೆ ಇತಿಹಾಸ ಮಹತ್ವ ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಂದ್ರೆ ರೈಲ್ವೆ ಹಿಸ್ಟ್ರಿ ಚೆಕ್ ಮಾಡಿರ್ಬೇಕು. ಕೆಲವೊಂದ್ 4-5 ಕ್ವಶನ್ ಬರುವಂತಹ ಚಾನ್ಸಸ್ ಇರ್ತಾವ GK ಒಳಗೆ. ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ವಿಜ್ಞಾನ ಸಪರೇಟ್ ಇಲ್ಲ ಇದ್ರಾಗ. ಹಂಗಾಗಿ ವಿಜ್ಞಾನದ್ದು ಕೆಲವೊಂದು 4-5 ಕ್ವಶನ್ ಬರುವಂತ ಚಾನ್ಸಸ್ ಇರ್ತಾವು. ಎಲ್ಲ ಜೀವಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಭೌತಶಾಸ್ತ್ರವನ್ನು ಒಳಗೊಂಡಿರ್ಬೇಕು. ಹೌದಾ? ಮತ್ತೆ ಭಾರತೀಯ ಸಂವಿಧಾನದ ಬಗ್ಗೆ ಗೊತ್ತಿರ್ಬೇಕು. ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ, ಮತ್ತು ಪುಸ್ತಕ ಮತ್ತು ಲೇಖನಗಳು, ಕಲೆ ಮತ್ತು ಸಂಸ್ಕೃತಿ, ಕ್ರೀಡೆ, ಇದೆಲ್ಲ ಏನು 50 ಮಾರ್ಕ್ಸಿಂದ GK ಅದ. ಆಮೇಲೆ 35 ಮಾರ್ಕ್ಸಿಂದು ರೀಸನಿಂಗ್, ಮೆಂಟಲ್ ಅಬಿಲಿಟಿ ಅಂತ ಕರಿತೀವಿ, ರೀಸನಿಂಗ್ ಅಂತ ಕರಿತೀವಿ. ಸಾದೃಶ್ಯಗಳು, ಹೌದಾ? ಸಾದೃಶ್ಯಗಳು, ವರ್ಗೀಕರಣ, ಅನಾಲಜಿ ಅಂತ ಕರಿತೀವಿ, ಕ್ಲಾಸಿಫಿಕೇಶನ್, ಕೋಡಿಂಗ್, ಡಿಕೋಡಿಂಗ್, ಹೌದಾ? ಒಗಟುಗಳು ಮತ್ತು ಆಸನ ವ್ಯವಸ್ಥೆ, ಸಿಟ್ಟಿಂಗ್ ಅರೇಂಜ್ಮೆಂಟ್, ಬ್ಲಡ್ ರಿಲೇಷನ್, ರಕ್ತ ಸಂಬಂಧಿಗಳು, ದಿಕ್ಕುಗಳು ಮತ್ತು ದೂರಗಳು, ಶ್ರೇಯಾಂಕ ಮತ್ತು ಆದೇಶ, ವೆನ್ ರೇಖಾಚಿತ್ರಗಳು, ಹೌದಾ? ಸಿಲೋಜಿಸಮ್, ಗಣಿತದ ಕಾರ್ಯಾಚರಣೆ, ಸಂಖ್ಯಾ ಮತ್ತು ವರ್ಣಮಾಲೆಯ ಸರಣಿ, ಡೇಟಾ ಸಂಪರ್ಕ, ಹೌದಾ? ಡೇಟಾ ಅನಾಲಿಸಿಸ್, ನಿರ್ಧಾರ ಮಾಡುವುದು, ಹೇಳಿಕೆ ಮತ್ತು ತೀರ್ಮಾನ, ಕ್ರಿಟಿಕಲ್ ರೀಸನಿಂಗ್, ಮತ್ತು ಮಿರರ್ ಆ್ಯಂಡ್ ವಾಟರ್ ಇಮೇಜ್, ಕನ್ನಡಿ ಮತ್ತು ನೀರಿನ ಚಿತ್ರಗಳು, ಎಂಬೆಡೆಡ್ ಫಿಗರ್ಸ್, ಹೌದಾ? ಪೇಪರ್ ಕಟ್ಟಿಂಗ್ ಮತ್ತು ಫೋಲ್ಡಿಂಗ್, ಹೌದಾ?
ಇಷ್ಟು ಸಂಪೂರ್ಣವಾದ ವಿಡಿಯೋನ ಯಾಕೆ ಹೇಳಿ ನಾನು ಅಂತಂದ್ರೆ, ನೀವು ಆದಷ್ಟು ಎಲ್ಲರೂ ಏನ್ ಮಾಡ್ತೀವಿ, ಕೇಂದ್ರ ಸರ್ಕಾರ ಅಂದ್ರೆ ನಮಗ್ ಆಗಲ್ಲ ಅಂತ ಹೇಳಿ ಅದು ಏನಾಗ್ಯದ, ಮರೀಚಿಕೆ ಆಗ್ಯದ. ನಮ್ಮ ಕರ್ನಾಟಕದಾಗ ಜಾಸ್ತಿ ಎಲ್ರೂ ಟ್ರೈ ಮಾಡೋಣ, ಯಾಕಂದ್ರೆ ಕನ್ನಡವಾಗೂ ಅದ ಎಕ್ಸಾಮ್. ಆಮೇಲೆ ಇಷ್ಟು ಈಸಿ ಸಿಲೆಬಸ್ ಅದ, 120 ಮಾರ್ಕ್ಸ್ ಅದ ಖರೆ, ಅದ್ರಾಗ ಸಬ್ಜೆಕ್ಟ್ ಭಾಳ ಈಸಿ ಅದಾವ. ಅದ್ರ ಸಲುವಾಗಿ ನೀವು ಇನ್ನೂ ಸೂರ್ಯ ಕರಿಯರ್ ಅಕಾಡೆಮಿಗೆ ಬಂದ್ರಿ ಅಂದ್ರೆ ಇನ್ನೂ ಈಸಿ ಆಗುವಂತ ಸಂಪೂರ್ಣ ಭರವಸೆಯನ್ನ ನಾವು ಕೊಡ್ತೀವಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಂಗೆ ನಿಮ್ ದೋಸ್ತರಿಗೆ ಶೇರ್ ಮಾಡ್ರಿ. ಇದ್ರ ಸದುಪಯೋಗ ಉಚಿತ ಕ್ಲಾಸು ಮತ್ತು ಫಿಸಿಕಲ್ ಇದ್ದಿದ್ದನ್ನ ನಮ್ದೇ ಆದ ಗ್ರೌಂಡ್ ಅದ, ಹೌದಾ? ಈ ಗ್ರೌಂಡ್ ಬಗ್ಗೆ ನೋಡ್ಬೇಕಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಹೋರಿ, ಸೂರ್ಯ ಕರಿಯರ್ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ಚಾನಲ್ ಬರ್ತಾವು. ಅದ್ರ ಬಗ್ಗೆ ಡೀಟೇಲ್ಸ್ ಅದ, ಸ್ವಿಮ್ಮಿಂಗ್ ಪೂಲ್ ಅದ, ಹೌದಾ, ಗ್ರೌಂಡ್ ಅದ, ಆಪ್ಟಿಕಲ್ಸ್ ಅದಾವು. ಎಲ್ಲ ವ್ಯವಸ್ಥೆಯನ್ನ ಸುಸಜ್ಜಿತವಾಗಿ ಕೊಡಾತೇವಿ. ಅದ್ರ ಸಲುವಾಗಿ ಅದ್ರ ಯೂಸ್ ತಗೋರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಶೇರ್ ಮಾಡೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು.